ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಹೋಗ್ತಾಯಿದ್ದೀವಿ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ. ಸೊ ಈ ಪ್ಲೇಸ್ಗೆ ನಾವು ಒಂದು ವೆಹಿಕಲಲ್ಲಿ ಹೋಗ್ತಿಲ್ಲ. BMTC ಓಲೋ ಕಡೆಯವರು ಒಂದು ಪ್ಯಾಕೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ 5 ಪ್ಲೇಸಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಪರ್ ಹೆಡ್ಡು ಅರೌಂಡ್ 500 ಆಗುತ್ತೆ. ಸೊ ಈ ಪ್ಯಾಕೇಜ್ ಬಂದುಬಿಟ್ಟು ಎವ್ರಿ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತೆ. ಸೊ ಎವ್ರಿ ಸ್ಯಾಟರ್ಡೆ ಮತ್ತು ಸಂಡೇ ಮಾರ್ನಿಂಗ್ 11 AM ಇಂದ ಸ್ಟಾರ್ಟ್ ಆಗಿ 10:30 ರಿಟರ್ನ್ ನಿಮಗೆ ಬೆಂಗಳೂರಿಗೆ ರಿಟರ್ನ್ ಕರ್ಕೊಂಬರ್ತಾರೆ. ಸೊ ಇದನ್ನು ನೀವು ಆನ್ಲೈನಲ್ಲೂ ಬುಕ್ ಮಾಡ್ಬೋದು, ಇಲ್ಲಾಂದರೆ ಆಫ್ಲೈನಲ್ಲಿ ಡೈರೆಕ್ಟ್ ಏರ್ಪೋರ್ಟ್ ಬಸ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಮೆಜೆಸ್ಟಿಕ್ಕಿಂದ, ಅಲ್ಲಿ ಹೋಗಾದರೂ ನೀವು ಟಿಕೆಟ್ನ ತೊಗೋಬೋದು. ಆನ್ಲೈನಲ್ಲಿ ಯಾವ ಥರ ಬುಕ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕೊನೆಯಲ್ಲಿ ಹೇಳ್ಕೊಡ್ತೇನೆ. ಸೊ ನಮ್ಮನೆ ಮೆಜೆಸ್ಟಿಕ್ಕಿಂದ 1.5 ಅವರ್ ದೂರ ಆಗಿರೋದ್ರಿಂದ ನಾವು ಒಂಚೂರು ಸ್ವಲ್ಪ ಬೇಗನೆ ಬಿಟ್ಟಿದ್ವಿ. ಸೊ ಅಲ್ಲಿ ನಾವು ಮೆಜೆಸ್ಟಿಕ್ಕಲ್ಲಿ ಏರ್ಪೋರ್ಟ್ ಬಸ್ ಪ್ಲಾಟ್ಫಾರ್ಮಲ್ಲಿ ನಾವು ಬಸ್ ಹತ್ತಿದ್ವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ನಾವು ನಮ್ಮ ಫಸ್ಟ್ ಲೊಕೇಶನ್ಗೆ ಬಂದಿದ್ವಿ ಅಂತಂದರೆ ಶ್ರೀ ಕಣಿವೆ ಬಸವೇಶ್ವರ ದೇವಸ್ಥಾನ. ಅದು ನಂದಿ ಹಿಲ್ಸ್ ಕೆಳಗಡೆ ಇದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಈ ಬಸವಣ್ಣ ಸುಮಾರು 10ರಿಂದ 12 ಅಡಿ ಇದ್ದಾನೆ ಅಂತಲೇ ಹೇಳ್ಬೋದು. ಸೊ ಈ ಬಸವಣ್ಣನ ಬೆನ್ನಿನ ಬಲಭಾಗದಲ್ಲಿ ಗಡಾರಿ ಹೊಡೆದಿದ್ದಾರಂತೆ, ಅಂದರೆ ಕಬ್ಬಿಣದ ಸಲಾಕೆಯನ್ನು ಹೊಡೆದಿದ್ದಾರೆ. ಏನಕ್ಕಪ್ಪ ಅಂತಂದರೆ ಈ ಬಸವಣ್ಣ ಎವ್ರಿಡೇ ಬೆಳೀತಾ ಇರೋದ್ರಿಂದ ಅದನ್ನು ನಿಲ್ಲಿಸಬೇಕು ಅಂತ ಗಡಾರೆ ಹೊಡೆದಿದ್ದಾರೆ ಅಂತ ಪುರಾವೆ ಇದೆ. ಅಲ್ಲಿಂದ ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿ ನಾವು 2ನೇ ಪ್ಲೇಸ್ಗೆ ತಲುಪಿದ್ದು ಅಂತಂದರೆ ಭೋಗನಂದೀಶ್ವರ ದೇವಸ್ಥಾನ. ಸೊ ಇದೊಂಥರ ಹಿಸ್ಟೋರಿಕಲ್ ಪ್ಲೇಸ್ ಆಗಿರೋದ್ರಿಂದ ಮತ್ತು ನೋಡೋಕ್ಕೆ ಟೈಮ್ ಸಾಕಾಗಲ್ಲ ಅಂತ ಸುಮಾರು 30ರಿಂದ 40 ನಿಮಿಷ ಇಲ್ಲಿ ಬಸ್ ಅವರು ನಿಲ್ಲಿಸ್ತಾರೆ ಅಂತ ಹೇಳ್ಬೋದು. ಸೊ ಇದನ್ನು 9th ಸೆಂಚುರಿಯಲ್ಲಿ ನೋಲಂಬ ವಂಶದವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಸೊ ಅಲ್ಲಿಂದ ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ನಾವು ತಲುಪಿದ್ವಿ 3rd ಪ್ಲೇಸ್ಗೆ. ಅದು ಯಾವುದಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು. ಸೊ ಇದು ವಿಶ್ವೇಶ್ವರಯ್ಯವರು ಹುಟ್ಟಿದ ಪ್ಲೇಸು ಮತ್ತು ಅವರ ಸಮಾಧಿ ಕೂಡ ಇದೇ ಪ್ಲೇಸಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮ್ಯೂಸಿಯಮಿಂದ ಡೈರೆಕ್ಟ್ ಬಸ್ ಕಂಡಕ್ಟರ್ ಅವರು ಮತ್ತೆ ಲಂಚ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಸುಮಾರು ಒಂದು 30 ಮಿನಿಟ್ಸ್ ನಮಗೆ ಟೈಮ್ ಕೊಡ್ತಾರೆ. ಅದಾದಮೇಲೆ ನಾವು ಹೋಗಿದ್ದು 4ನೇ ಪ್ಲೇಸು ರಂಗಸ್ಥಳ ರಂಗನಾಥ ಸ್ವಾಮಿ ದೇವಾಲಯ. ಸೊ ರಂಗನಾಥ ಸ್ವಾಮಿಯು ವಿಷ್ಣುವಿನ ಇನ್ನೊಂದು ರೂಪ. ಸೊ ಇದನ್ನು ಹೊಯ್ಸಳರು ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಸೊ ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದರ ಗರ್ಭಗುಡಿಯು ಬಿದಿರಿನ ಬುಟ್ಟಿಯ ಆಕಾರದಲ್ಲಿದೆ. ಸೊ ಅದಲ್ಲದೆ ವಿಷ್ಣುವಿನ ಈ ಮೂರ್ತಿಯು ನೀವು ಇಲ್ಲಿ ನೋಡಬಹುದು, ಇದನ್ನು ಒಂದೇ ಶಿಲಾಗ್ರಾಮ ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ರಂಗನಾಥ ಸ್ವಾಮಿ ದೇವಾಲಯ ಆದಮೇಲೆ ನಾವು ಕೊನೆಯದಾಗಿ ಹೋಗಿದ್ದು ಈಶಾ ಫೌಂಡೇಶನ್ಗೆ. ಸೊ ಆ್ಯಕ್ಚುಲಿ ನಾವು ಹೋಗಿದ್ದು ಜನವರಿ 1ಗೆ. ಸೊ ಅಲ್ಲಿಗೆ ಹೋಗೋಕ್ಕೆ ತುಂಬಾ ಟ್ರಾಫಿಕ್ ಇರೋದ್ರಿಂದ ನಮಗೆ ಅಲ್ಲಿ ರೀಚ್ ಆಗೋಕ್ಕೆ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸುಮಾರು ಒಂದು 7 ಗಂಟೆಗಷ್ಟು ಹೋಗಿದ್ವಿ. ಸೊ ಆದ್ರೂ ನಮಗೆ ಲೇಸರ್ ಶೋ ನೋಡೋಕ್ಕೆ ಸಿಕ್ತು ಅಂತ ಒಂಥರ ಖುಷಿ. ಸೊ ಆ್ಯಕ್ಚುಲಿ ಲೇಸರ್ ಶೋ ಇರೋದು 7:20ಗೆ, ನಾವು ತಲುಪಿದ್ದು 7 o'clockಗೆ. ಸೊ ಅಲ್ಲಿ ಲೇಸರ್ ಶೋ ಇರೋದು ಅಂತಂದರೆ ಸುಮಾರು ಒಂದು 10ರಿಂದ 15 ನಿಮಿಷ ಇರುತ್ತೆ ಅಂತಲೇ ಹೇಳ್ಬೋದು. Saw that he was experiencing dimensions that no one him, a yogi, as he was the first one, the Adi Yogi, and made her a part of himself, and hence he is the Ardhanari, the ideal man, where one half of him is
ಓಕೆ, ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ನಾನು ಕ್ರೋಮ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು KSRTC ಅಂತ ಟೈಪ್ ಮಾಡಿ. ಓಕೆ, KSRTC ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲೋಸು. ಓಕೆ, ಇಲ್ಲಿ ನೀವು ನೋಡ್ಬೋದು ಲಿವಿಂಗ್ ಫ್ರಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕೆಂಪೇಗೌಡ ಅಂತ ಟೈಪ್ ಮಾಡಿ. ಕೆಂಪೇಗೌಡ BS ಮೆಜೆಸ್ಟಿಕ್ ಅಂತ ಇದೆ, ಇನ್ನೊಂದು ಕೆಳಗಡೆ ಕೆಂಪೇಗೌಡ ಬಸ್ ಸ್ಟೇಷನ್ ಅಂತ ಇದೆ. ಸೊ ಇಲ್ಲಿ ನೀವು ಸೆಕೆಂಡ್ ಆಪ್ಷನ್ ತೋರಿಸುತ್ತಲ್ಲ ಕೆಂಪೇಗೌಡ ಬಸ್ ಸ್ಟೇಷನ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಗೋಯಿಂಗ್ ಟು ಅದರಲ್ಲಿ ಇಲ್ಲಿ ನಿಮಗೆ ಸಜೆಷನ್ ಬರುತ್ತೆ. BMTC ಈಶಾ ಪ್ಯಾಕೇಜ್ ಟೂರು ಮತ್ತು ಇನ್ನೊಂದು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ, ಎರಡು ಒಂದೇ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಬರುತ್ತೆ, ನಿಮ್ಗೆ ಯಾವ ಡೇಟಿಗೆ ಹೋಗಬೇಕು ಅಂತಲೂ ಸೆಲೆಕ್ಟ್ ಮಾಡ್ಕೊಂಡು. ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತೆ, ಇಲ್ಲಾಂತಂದರೆ ಗೌರ್ಮೆಂಟ್ ಹಾಲಿಡೇಲಿ ಇವರು ಈ ಬಸ್ ಫೆಸಿಲಿಟಿನ ಅವೈಲೇಬಲ್ ಮಾಡಿದ್ದಾರೆ. ಸೊ ನಾನು ಸ್ಯಾಟರ್ಡೆ ಅಂತಂದರೆ ಬರೋ 15ಗೆ ನಾನು ಡೇಟ್ ಸೆಲೆಕ್ಟ್ ಮಾಡ್ಕೊತೀನಿ. ಚೆಕ್ ಅವೈಲೇಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಇವಾಗ ನೀವು ನೋಡ್ಬೋದು ಇಲ್ಲಿ 602 ತೋರಿಸ್ತಿದೆ ಕರೆಂಟ್ ಪ್ರೈಸು. ಸೊ ನಾವು ಹೋದಾಗ 550 ಅರೌಂಡ್ ಇತ್ತು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಲೈಕ್ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಬಿಟ್ಟು ನೀವು ಟಿಕೆಟ್ನ ಬುಕ್ ಮಾಡ್ಬೋದು. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.